ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ನು ಎಂಟರ್ಟೈನ್ಮೆಂಟು ಎರಡನ್ನೂ ಏಕಕಾಲಕ್ಕೆ ಕೊಡೋದು ಈಗಿನ ಸಿನಿಮಾ ಪತ್ರಿಕೋದ್ಯಮದ ಮೂಲ ಕರ್ತವ್ಯ. ಆ ಸವಾಲಿನ ದಾರಿಯಲ್ಲೇ ಕರ್ನಾಟಕ ನ್ಯೂಸ್ ಬೀಟ್ ಸುದ್ದಿವಾಹಿನಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪತ್ರಿಕೆ 13 ವರ್ಷಗಳನ್ನು ಪೂರೈಸಿದೆ. ಇವತ್ತಿನ ಸಂಭ್ರಮಾಚರಣೆಗೆ ಯುವರತ್ನ ನಾವು ಪ್ರೀತಿಯಿಂದ ಕೊಟ್ಟಿರುವಂತಹ ಬಿರುದು ಶಿಶಿರ್ ಬೈಕಾಡಿ ಅವರಿಗೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಂದಷ್ಟು ಜರ್ನಲಿಸಮ್ ಕುರಿತಾದ ಮಾತುಕತೆನ ಅವ್ರ ಹತ್ರನೇ ಆಡ್ತಾ ಹೋಗ್ತೀನಿ. ಶಿಶಿರ್ ಅವರೇ, ಯಾವಾಗಲೂ ಜರ್ನಲಿಸಮ್ಮು ಮತ್ತು ಸಿನಿಮಾ ಅನ್ನೋದು ಮೂಲ ಕೊಂಡಿಯಾಗಿರುತ್ತೆ, ಎರಡೂ ಕೂಡ ಒಟ್ಟಿಗೆ ಹೋಗ್ತಾ ಇರುತ್ತೆ. ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ, ಈ ಸಿನಿಮಾದವ್ರಿಗೂ ಮೀಡಿಯಾದವ್ರಿಗೂ ಒಂದು ಕನೆಕ್ಷನ್ ಇರುತ್ತೆ, ಅದು ಪಬ್ಲಿಕ್ಗೆ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಸಾಮಾನ್ಯವಾಗಿ. ನೀವು ಹೇಗೆ ನೋಡ್ತೀರಾ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು? ಅಂದರೆ ನಾಟ್ ಓನ್ಲಿ ಸಿನಿಮಾ, ಪಬ್ಲಿಕ್ ಅಂತ ಬಂದಾಗ ಒಂದು ಸೊಸೈಟಿಗೆ ಮತ್ತು ಪಬ್ಲಿಕ್ಗೆ ಒಂದು ಕನೆಕ್ಷನ್ನೇ ಮೀಡಿಯಾ. ಸೊ ಅವ್ರದ್ದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕ್ಯಾರಿ ಮಾಡ್ತಿರ್ತಾರೆ ಮೀಡಿಯಾ. ಅಂಥದ್ರಲ್ಲಿ 13 ವರ್ಷ ಕಂಪ್ಲೀಟ್ ಮಾಡಿರೋದು ರೆಸ್ಪಾನ್ಸಿಬಲಿ ತುಂಬ ಒಳ್ಳೆಯ ವಿಷಯ. ಆ್ಯಂಡ್ ಕರ್ನಾಟಕ ನ್ಯೂಸ್ ಬೀಟ್ ಸ್ಯಾಟಲೈಟಿಗೆ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ನಾನು ಸಿನಿಮಾ ಆ್ಯಕ್ಟ್ರಾಗಿ ಅದೇನೆ ನಮ್ಮನ್ನೆಲ್ಲ ನಮ್ಮ ಸಿನಿಮಾದ ಕೆಲಸಗಳು ಏನೇನು ನಡೀತಿದೆ, ನಾವೇನೇನು ಮಾಡ್ತೀವಿ, ಎಲ್ಲ ಅಪ್ಡೇಟ್ಸು ಜನರಿಗೆ ತಲುಪೋ ಕೆಲಸ ಮಾಡೋದೇ ಮೀಡಿಯಾ. ಸೊ ಥ್ಯಾಂಕ್ಫುಲ್ ಆಗಿದ್ದೀವಿ ನಾವು ಅದಕ್ಕೆ. ನೋಡಿ, ಐರಾನಿಕಲಿ ಸ್ಪೀಕಿಂಗು, ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಮಾಡ್ತಾ ಇರುವಂಥ ಈ ಆ್ಯನಿವರ್ಸರಿಗೆ ಮೈಸೂರಿಂದ ಬೆಂಗಳೂರು ಬಂದ್ರಿ. ಸಾಕಷ್ಟು ಕನಸುಗಳನ್ನು ಹೊತ್ತು ಗಾಂಧಿನಗರಕ್ಕೂ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ರಿ ನೀವು. ಎರಡೂ ಕನಸುಗಳು ಈಗ ಹೇಗೆ ಕಾಣಿಸ್ತಾ ಇದೆ? ಅಂದರೆ ಜರ್ನಿ ತುಂಬ ಲಾಂಗ್ ಆಗಿದೆ ಅಂತ ಈಗ ಭರವಸೆ ಮೂಡ್ತಾ ಇದೆಯಾ ಮನಸ್ಸಲ್ಲಿ? ಹೌದು, ಅಂದರೆ ಈ ಥರದ್ದೊಂದು ವ್ಯಾಲಿಡೇಷನ್ಸಿಂದನೇ ಆ ಭರವಸೆ ಮೂಡೋದು. ಸೊ ನಾನು ಮೈಸೂರಿಂದ ಬಂದಿಲ್ಲ, ಬಂಡೀಪುರಿಯಿಂದ ಬಂದೆ ಒಂದು ಸಿನಿಮಾ ಮೀಟಿಂಗಿಂದ. ಸೊ ಸಖತ್ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಸಲ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅದನ್ನು ಪ್ರಶಂಸಿಸಿ ನಮಗೆ ವ್ಯಾಲಿಡೇಷನ್ ಕೊಡ್ತಾ ಇರೋದೇ ಮಾಧ್ಯಮದವರು. ಸೊ ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ಈ ಜರ್ನಿ ಅದೇ, ನಾನು ಥಿಯೇಟ್ರಿಂದ ಬಂದವನು, ನಾಟಕಗಳು ಮಾಡ್ತಾ ಸಿನಿಮಾಗಳಿಗೆ ಬಂದವನು. ಸೊ ಆ ಜರ್ನಿ ನನಗೆ ಗೊತ್ತೇ ಇತ್ತು, ಸಿನಿಮಾ ಹೆಂಗಿರುತ್ತೆ, ಏನೇನು ಚಾಲೆಂಜಸ್ ಬರುತ್ತೆ, ಯಾವ ಥರ ಮೈಂಡ್ಸೆಟ್ ಇಟ್ಕೋಬೇಕು. ಸೊ ಈ ಥರದ್ದೆಲ್ಲ ನೋಡ್ಕೊಂಡು ಬಂದವನು. ಸೊ ಅದೇನೆ, ಮಾಧ್ಯಮದ ಪಾತ್ರ ತುಂಬ ದೊಡ್ಡದಿದೆ. ನಿಮ್ಮ ಮೊದಲನೇ ಹೆಜ್ಜೆ ಡೇರ್ ಡೆವಿಲ್ ಮುಸ್ತಫಾ ಆಯಿತು, ಎರಡನೇ ಹೆಜ್ಜೆ ಲ್ಯಾಂಡ್ ಲಾರ್ಡ್ ಆಯಿತು. ತುಂಬ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗ್ತಾ ಹೋಗ್ಬಿಡ್ಬೋದು. ಅಂದರೆ ಒಂದು ಎಸ್ಟಾಬ್ಲಿಷ್ಡ್ ಟೀಮಲ್ಲಿ ವರ್ಕ್ ಮಾಡಾದಮೇಲೆ ಸಾಕಷ್ಟು ಇಂಡಸ್ಟ್ರಿಯಿಂದ ಕರೆಗಳು ಬರೋದಕ್ಕೆ ಶುರುವಾಗುತ್ತೆ. ಒಂದು ನಿಮಗೂ ಡೈಲಮಾ ಆ್ಯಸ್ ಅ ಆರ್ಟಿಸ್ಟಾಗಿ ಯಾವ ಪಾತ್ರ ನಾನು ಆಯ್ಕೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದು, ಅದೇ ಒಂದು ಬಿಗ್ ಚಾಲೆಂಜ್ ಆಗಿರುತ್ತೆ. ನಿಮ್ಮ ಸಿನಿಮಾ ಜೀವನ ಹೇಗಿದೆ? ಇವಾಗ ಸದ್ಯಕ್ಕೆ ಬ್ಯುಸಿ ಇದೆ. ಸೊ ಅಂದರೆ 3 ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಇವಾಗ. ಒಂದು ಪ್ರಾಜೆಕ್ಟ್ ರೆಡಿ ಇದೆ, ಭಾರತದ ಒಂದು ಹೆಸರಾಂತ ನಟ ಅಂತ ಹೇಳ್ಬೋದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಇಟ್ಸ್ ಅಬೌಟ್ ಪೇಟ್ರಿಯಾರ್ಕಿ, ಅಂದರೆ ಹೌ ಮೆನ್ ಶುಡ್ ಸಿ ಹಿಮ್ಸೆಲ್ಫ್, ನಾವು ಹೆಂಗೆ ಮಸ್ಕ್ಯುಲಾನಿಟಿನ ಡಿಫೈನ್ ಮಾಡ್ಕೊಬೇಕು ನಮ್ಮಲ್ಲಿ ನಾವು ಅನ್ನೋ ಬಗ್ಗೆ ಸಿನಿಮಾ. ಈ ವರ್ಷನೇ ರಿಲೀಸ್ ಇದೆ, ಅದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಫಿಲ್ಮು. ಸೊ 3 ಸಿನಿಮಾ ನಡೀತಾ ಇದೆ. ಪಾತ್ರಗಳ ಬಗ್ಗೆ ಮಾತಾಡೋದಾದರೆ, ನನಗೆ ಮುಂಚೆಯಿಂದನೂ ತುಂಬ, ಇವಾಗ ಅಣ್ಣವ್ರದ್ದು ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ಅವ್ರ ಕ್ಯಾರೆಕ್ಟರ್, ಆ ಸ್ವ್ಯಾಗು, ಮತ್ತು ಯಶು ಒಂದಿಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ನಾನು ಅವ್ರ ಫ್ಯಾನು. ಅವ್ರು ತೊಗೊಂಬರೋ ಸ್ವ್ಯಾಗು, ಆ ಒಂದು ಕ್ಯಾರೆಕ್ಟರೈಸೇಷನ್ನು, ಇದೆಲ್ಲ ನೋಡ್ಕೊಂಡು ಬೆಳೆದವನು. ನನಗೆ ಆ ಥರದ ಪಾತ್ರಗಳೇ ತುಂಬ ಇಷ್ಟ. ಕರ್ನಾಟಕ ನ್ಯೂಸ್ ಬೀಟು ನಿಮಗೆ ಪ್ರೀತಿಯಿಂದ ಕೊಟ್ಟಿರುವಂತಹ ಗೌರವ ಬಿರುದು ಯುವರತ್ನ ಅಂತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಯುವರತ್ನ ನಮಗೆ ನೆನಪಾಗ್ತಾ ಹೋಗುತ್ತೆ. ನಮಗೆ ನಿಮ್ಮ ಸಿನಿಮಾ ಕೆರಿಯರ್ ಶುರುವಾಗಿರೋದು ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಭರವಸೆಯ ನಾಯಕ ಸಿಗಬಹುದು ಅನ್ನುವಂಥ ಒಂದಷ್ಟು ಆಸೆಗಳು, ಭರವಸೆಗಳು ಇದ್ದೇ ಇದೆ. ಅದನ್ನೆಲ್ಲ ಹೇಗೆ ಫುಲ್ಫಿಲ್ ಮಾಡ್ತೀರಾ? ಅದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆಯಾ ನಿಮಗೆ? ಅದು ಪ್ರಾಸೆಸ್ ಇದ್ದೇ ಇರುತ್ತೆ. ಅಂದರೆ ಡೈಲಿ ಲೈಫಲ್ಲಿ ಆ ಒಂದು ಕೆಲಸದಲ್ಲೇ ತೊಡಗಿಸ್ಕೊಂಡಿರ್ತೀವಿ ನಮ್ಮನ್ನು ನಾವು ಆ್ಯಕ್ಟರಾಗಿ, ಆ್ಯಸ್ ಅನ್ ಆ್ಯಕ್ಟರು. ನೀವು ಅಪ್ಪು ಸರ್ ಅಂತ ಹೇಳಿದಾಗ, ನಮ್ಮದು ಡೇರ್ ಡೆವಿಲ್ ಮುಸ್ತಫಾದು ಹಾಡುಗಳಾಗಿರ್ಬೋದು, ಎಲ್ಲದೂ ಅವರು PRK ಆಡಿಯೋಲೇ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು, ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದು. ಸೊ ಅವ್ರನ್ನ ನೆನೆಸ್ಕೊತಾ, ಯುವರತ್ನ ದೊಡ್ಡ ಹೆಸರು, ಅವ್ರದ್ದು ಜಾಕಿನೂ ನನ್ನ ಫೇವ್ರೆಟ್ ಫಿಲ್ಮು. ಸೊ ಆ ಥರದ ಪಾತ್ರಗಳು ಮಾಡಬೇಕಂತಿದೆ, ಎಲ್ಲ ಜನರಿಗೂ ಕನೆಕ್ಟ್ ಆಗುವಂಥ ಪಾತ್ರಗಳು ಮಾಡಬೇಕಂತ ಇದೆ. ಸೊ ಇವಾಗ ಒಂದು ಸಿನಿಮಾ ಜರ್ನಿ ನೋಡೋದಾದರೆ ಚೆನ್ನಾಗಿದೆ. ಅಂದರೆ ಕಲಿತಾ ಇದ್ದೀನಿ, ಹೊಸ ಆ್ಯಕ್ಟರ್ಸ್ ಜೊತೆ ಕೊಲಾಬ್ರೇಟ್ ಆಗೋದು, ಹೊಸ ಡೈರೆಕ್ಟರ್ಸು, ಹೊಸ ರೈಟರ್ಸು, ಚೆನ್ನಾಗಿ ಅನಿಸ್ತಾ ಇದೆ, ಒಳ್ಳೆ ಫೀಲಿಂಗ್ ಇದೆ. ಒಂದು ಕುತೂಹಲ, ನೀವು ನ್ಯೂಸನ್ನು ನೋಡೋ ಅಂಥ ಬಗೆ ಹೇಗೆ? ಯಾವ ಥರ ನ್ಯೂಸ್ಗಳನ್ನ ನೀವು ಇಷ್ಟಪಡ್ತೀರಾ ಸಿನಿಮಾ ಹೊರತಾಗಿ? ಸಿನಿಮಾ ನ್ಯೂಸೇ ಫಸ್ಟ್ ನೋಡೋದು, ಖಡಕ್ ಸಿನಿಮಾ, ಈ ಥರದ್ದೇನೆ ಅಪ್ಡೇಟ್ಸ್ ನೋಡೋದು. ಅದು ಬಿಟ್ಟು ಸಿನಿಮಾ ಹೊರತಾಗಿ ಮಸ್ತ್ ಮಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ. ಪ್ರತಿದಿನ ರಾತ್ರಿ ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ. ಈ ರೀತಿ ಏನೋ ಪೇಪರ್ ಓದ್ತೀನಿ ನಾನು ಬೆಳಗ್ಗೆ, ವಿಜಯ ಕರ್ನಾಟಕ ತರಿಸ್ತಾನೆ ನಮ್ಮ ಮನೇಲಿ. ಸೊ ಪೇಪರ್ ಓದ್ತೀನಿ, ಅಪ್ಡೇಟ್ಸ್ ನೋಡ್ತೀನಿ, ಗೋಲ್ಡ್ ರೇಟ್ ಏನಾಗಿದೆ ನೋಡ್ತೀನಿ, ಈ ಥರ ಅಪ್ಡೇಟ್ಸ್ ಎಲ್ಲ ನೋಡ್ತೀನಿ.
ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಿಂದ ಬಂದವರು, ರಂಗಭೂಮಿಯಲ್ಲಿ ಕೆಲಸ ಮಾಡೋರು ಯಾವಾಗಲೂ ಕೂಡ ಪರಿಪೂರ್ಣತೆಯ ದಾರಿಯಲ್ಲೇ ಹೋಗ್ತಾ ಇರ್ತಾರೆ. ಅಂದರೆ ನಾವು ಮಾಡೋ ಕೆಲಸದ ಬಗ್ಗೆ ಅವ್ರಿಗೆ ಒಂದು ಕಣ್ಣಿರುತ್ತೆ, ಒಂದು ನಿಗಾ ಇರುತ್ತೆ, ಮುಂದಿನ ಹೆಜ್ಜೆ ಬಗ್ಗೆ ಕೂಡ ತುಂಬ ಎಚ್ಚರ ವಹಿಸಿರ್ತಾರೆ. ನಾವು ಸ್ಯಾಂಡಲ್ವುಡ್ಡಲ್ಲೂ ನೋಡ್ತೀವಿ, ರಂಗಭೂಮಿ ಕಲಾವಿದರ ಕೊಡುಗೆ ತುಂಬ ದೊಡ್ಡದಾಗಿದೆ, ಅಪಾರವಾಗಿದೆ. ಅದನ್ನೆಲ್ಲ ಹೇಗೆ ಎಸೆನ್ಸ್ಗಳನ್ನು, ಎಕ್ಸ್ಪೀರಿಯನ್ಸ್ಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ ಆ್ಯಸ್ ಅನ್ ಆರ್ಟಿಸ್ಟಾಗಿ? ಕಡೆ ತುಂಬ ಜನ ರಂಗಭೂಮಿ ಪ್ರತಿಭೆಗಳು ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ. ನನಗೆ ಒಂದು ಅದೃಷ್ಟ ಏನು ಅಂದರೆ, ಮೊದಲನೇ ಚಿತ್ರನೇ ತೇಜಸ್ವಿಯವರು ಬರೆದಿರೋ ಒಂದು ಕತೆ ಸಿಕ್ಬಿಡ್ತು. ಅದು ನನ್ನ ಅದೃಷ್ಟ. ಅಲ್ಲಿ ತುಂಬ ಕಲಿಕೆಗೆ ಸಿಕ್ತು. ಆಮೇಲೆ ನೆಕ್ಸ್ಟ್ ಲ್ಯಾಂಡ್ ಲಾರ್ಡು, ಜಡೇಶ್ ಸರ್ ತುಂಬ ಈ ಪುಸ್ತಕಗಳನ್ನ ಓದೋವಂಥ ಒಬ್ಬ ನಿರ್ದೇಶಕ. ಸೊ ಅಲ್ಲೂ ತುಂಬ ಒಂದಿಷ್ಟು ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ನಾನು ಆಲ್ಸೋ ಚಿಕ್ಕದ್ರಿಂದನೂ ತೇಜಸ್ವಿ ಅವ್ರದ್ದು ಒಂದಿಷ್ಟು ಅಂದರೆ ಮಿಲೇನಿಯಂ ಸೀರೀಸ್ ಅಂತ ಒಂದು ಬುಕ್ ಇದೆ ಅವ್ರದ್ದು, ಸೀರೀಸ್ ಆಫ್ ಬುಕ್ಸ್. ಅದನ್ನೆಲ್ಲ ಓದ್ಕೊಂಡು ಬೆಳೆದವನು. ಸೊ ನಮ್ಮಪ್ಪ ತಂದು ಕೊಡ್ತಿದ್ರು. ರಂಗಭೂಮಿ ಮಾಡ್ತಾನೂ ನಾನು ಎಂಟರ್ಟೈನ್ ಅಂದರೆ ಜನರನ್ನ ಕಂಪ್ಲೀಟಾಗಿ ಎಂಟರ್ಟೈನ್ ಮಾಡೋದಕ್ಕೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡವನು. ಈ ಥರ ಸಾಮಾಜಿಕ ಕಳಕಳಿ ಇರೋ ಸಿನಿಮಾ ಅದೇ ಹುಡ್ಕೊಂಡು ಬಂದಿದ್ದು. ಸೊ ಅದೇ ಹುಡ್ಕೊಂಡು ಬರ್ತಾ ಇದೆ, ಖುಷಿ ಇದೆ. ಲ್ಯಾಂಡ್ ಲಾರ್ಡ್ ಆದಮೇಲೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ದುನಿಯಾ ವಿಜಯ್ ಅವರು ಸುಮ್ಮನೆ ಯಾರನ್ನೂ ಹೊಗಳೋದಿಲ್ಲ. ಒಂದು ತುಂಬಿದ ಸಭೆಯಲ್ಲಿ ಹೇಳ್ತಾರೆ ದುನಿಯಾ ವಿಜಯ್ ಅವರು, ಈ ಹುಡುಗನಲ್ಲೇನೋ ಒಂದು ಸ್ಪಾರ್ಕ್ ಇದೆ, ಈ ಹುಡುಗನಿಗೇನೋ ಭವಿಷ್ಯ ಇದೆ, ಈತ ಮುಂದೆ ಒಬ್ಬ ಬೆಳೆದು ನಾಯಕನಾಗುವಂಥ ಎಲ್ಲ ಪೋರ್ಟ್ರೇ ಮಾಡುವಂಥ ಎಲ್ಲ ಕೆಪಾಸಿಟಿ ಇದೆ ಅಂಥ ಮಾತುಗಳು ಕಲಾವಿದನಾಗಿ ಎಷ್ಟು ಸ್ಟ್ರೈಕ್ ಆಗುತ್ತೆ ನಿಮಗೆ ಪಾತ್ರಗಳನ್ನು ಒಪ್ಕೊಳ್ಳೋದಕ್ಕೆ? ತುಂಬ ಮೋಟಿವೇಟ್ ಆಗುತ್ತೆ ಫಸ್ಟ್ ಆಫ್ ಆಲ್. ಅಂದರೆ ಆ ಥರ ಒಬ್ಬ ಸ್ಥಾನದಲ್ಲಿರೋ ನಟ ನಮ್ಮನ್ನು ಒಂದು ಬೆಂತಟ್ಟಿ ನಡೆಸಿದಾಗ ತುಂಬ ಖುಷಿ ಆಗುತ್ತೆ. ಇವಾಗಲೂ ಅವ್ರ ಜೊತೆ ಮೀಟಿಂಗ್ ಮುಗಿಸ್ಕೊಂಬರ್ತಾ ಇರೋದು ನಾನು. ಅಂದರೆ ಏನೇ ಸ್ಕ್ರಿಪ್ಟಿದ ಕೆಲಸ, ಅಂದರೆ ನಂದೇನೇ ಸ್ಕ್ರಿಪ್ಟಿದ ಏನಾದ್ರು ಥಾಟ್ ಇದ್ದರು ಅವ್ರ ಜೊತೆ ಶೇರ್ ಮಾಡ್ಬೋದು ಆರಾಮಾಗಿ. ತುಂಬ ಆನೆಸ್ಟಾಗಿ, ತುಂಬ ಮುಕ್ತವಾಗಿ ಅವ್ರ ಜೊತೆ ಮಾತಾಡ್ಬೋದು ಸಿನಿಮಾ ವಿಷಯವಾಗಿ. ಸೊ ನೀವು ನೋಡಿರ್ಬೋದು ಸಲಗ, ಭೀಮಾ, ಅವ್ರು ಟ್ರಾನ್ಸ್ಫಾರ್ಮ್ ಆಗಿರೋ ರೀತಿ, ಅವರು ಸಿನಿಮಾಗಳನ್ನ ಡೆಲಿವರ್ ಮಾಡ್ತಿರೋ ರೀತಿ ಎಲ್ಲ ಅಮೇಝಿಂಗ್ ಆಗಿದೆ. ಸೊ ತುಂಬ ಸಿನಿಮಾ ಮನುಷ್ಯ ಆಗಿಬಿಟ್ಟಿದ್ದಾರೆ ಅವರು. ಸೊ ಅವರ ಒಂದು ಏನೋ ಆ ಮೋಟಿವೇಶನ್ನು, ಅಫ್ಕೋರ್ಸ್ ಡಾಲಿ ಧನಂಜಯ್ ಅವರಾಗಿರ್ಬೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಮ್ಮದು ಫಸ್ಟ್ ಫಿಲಮ್ಗೆ ಜೊತೆಗೆ ನಿಂತಿದ್ರು. ಸೊ ಈ ಥರ ಎಲ್ಲ ಜೊತೆಗೆ ಬಂದಾಗ ಒಂದು ಧೈರ್ಯ ಬರುತ್ತೆ, ನಾವು ಏನೋ ನೆಕ್ಸ್ಟ್ ಮಾಡ್ಬೋದು ಅನ್ನೋದು. ಓಕೆ, ಕೊನೆಯದಾಗಿ ಚಾನಲ್ಗಳು ತುಂಬ ಆಗಿದೆ, ದೃಶ್ಯ ಮಾಧ್ಯಮ, ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ನಮ್ಮ ಕೈಯಲ್ಲೇ ಇವತ್ತು ಸಿಗ್ತಾ ಇದೆ. ಯಾವುದನ್ನು ನೋಡೋದು, ಯಾವುದನ್ನು ಬಿಡೋದು ಅನ್ನುವಂಥ ಒಂದು ಡೈಲಮಾದಲ್ಲಿ, ಕನ್ಫ್ಯೂಷನಲ್ಲಿ ಕೂಡ ಒಬ್ಬ ಸೆನ್ಸಿಬಲ್ ವ್ಯೂವರ್ ಇರೋ ಅಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಒಂದಷ್ಟು ರೂಪುರೇಷೆಗಳು, ಧ್ಯೇಯೋದ್ದೇಶಗಳ ಜೊತೆಗೆ ಜನರ ಮುಂದೆ ಬರ್ತಾ ಇದೆ. ನಿಮ್ಮ ಶುಭ ಹಾರೈಕೆಗಳು ಕರ್ನಾಟಕ ನ್ಯೂಸ್ ಬೀಟ್ಗೆ? ಒಂದು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಥರ ಕರೆದು ವ್ಯಾಲಿಡೇಷನ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು, ಪಬ್ಲಿಕ್ಗೆ ಮತ್ತು ಒಂದು ಸೊಸೈಟಿನ ಬ್ರಿಡ್ಜ್ ಮಾಡೋದು. ಸೊ 13 ವರ್ಷ ಕಂಪ್ಲೀಟ್ ಮಾಡಿದರೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಮುಂದೇನೂ ಹಾಗೆ ಮಾಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅದೇನೇ ಮಾಧ್ಯಮದಲ್ಲಿ ನೀವು ಹೇಳಿದ್ರಿ ವಾಟ್ ಟು ಚೂಸ್, ವಾಟ್ ನಾಟ್ ಟು ಚೂಸ್ ನೋಡೋದಕ್ಕೆ ಅಂತ. ಸೊ ಅದು ಜನರ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಸೊ ಅಂದರೆ ನಮ್ಮ ಜನ ವೈಸ್ ಎನಫ್ ಟು ಪಿಕ್ ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್ ಅನ್ನೋದು. ಸೊ ನಾನು ಹಾಗೆ ನೋಡೋದು. ಹಾಗಾಗಿ ಅದೇ ನ್ಯೂಸ್ನ ಅಂದರೆ ಎಜುಕೇಷನ್ ಮೇಲೆ ಏನು ಡಿಪೆಂಡ್ ಆಗುತ್ತೆ ಪ್ರತಿಯೊಂದು. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ ಶಿಶಿರ್, ಆಲ್ ದ ವೆರಿ ಬೆಸ್ಟ್, ಲಾಂಗ್ ವೇ ಟು ಗೋ. ಸಿಗ್ತಾ ಇರೋಣ ಹೀಗೆ ಶುಭ ಸಂದರ್ಭಗಳಲ್ಲಿ. ಥ್ಯಾಂಕ್ ಯು. ಇವಿಷ್ಟು ಯುವ ನಟರಾಗಿರುವಂತಹ ಯುವರತ್ನ ಶಿಶಿರ್ ಬೈಕಾಡಿಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.